ಎಲ್ರಿಗೂ ನಮಸ್ತೆ, ಇಲ್ಲಿರೋರ್ಗೂ ಮತ್ತೆ ನಿಮಗೂ ಎಲ್ರಿಗೂ ನಮಸ್ತೆ. ಹಾಯ್. ದಂಡಾತೀರ್ಥ ಅಂದರೆ ಫುಲ್ ಇಡೀ ಸ್ಕ್ರಿಪ್ಟ್ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಅಂದರೆ ಹರಿಪ್ರಾಣ್ ಅವರು ನನಗೆ ತುಂಬ ವರ್ಷ, ಒಂದು 4-5 ವರ್ಷದಿಂದ ತುಂಬ ಆತ್ಮೀಯ ಸ್ನೇಹಿತ. ಈ ಥರ ಮಾಡೋಣ ಅಂತ ಅಂದಾಗಲೂ ಹೆಚ್ಚು ಕಮ್ಮಿ 3 ವರ್ಷದಿಂದನೂ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಮಾಡೋಣ ಅಂತ ಒಂದು ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸರ್ ಮಾಡೋಣ ಅಂತಲೇ ಇದ್ದೆ. ಎಲ್ಲ ಸೇರಿದ್ದೀರಾ. ಅದೇ ಈಗ ಪ್ರೆಸ್ ಮೀಟಿಂಗ್ ಇದು ಅಂದರೆ ಸಕ್ಸಸ್ ಆಗೋವರೆಗೂ ನಿಮ್ಮ ಸಪೋರ್ಟ್ ಬೇಕು. ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಇಡೀ ನಮ್ಮ ಆರ್ಟಿಸ್ಟ್ಗೂ ನಮಗೂ ಪ್ರತಿಯೊಬ್ಬರಿಗೂ ಚೆನ್ನಾಗಿ ಮಾಡಿ ಒಳ್ಳೆ ಸಿನಿಮಾನ ಕೊಡೋಣ ಅಂತ ಹೇಳ್ಕೊಂತೀವಿ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಒಂದೆರಡು ಮಾತುಗಳಲ್ಲಿ. ಯಾವ ರೀತಿಯ ಪಾತ್ರ? ಪಾತ್ರದ ಬಗ್ಗೆ ನಾನು ಅವ್ರ ಹತ್ರ ಕೇಳಿದೀನಿ, ಎಲ್ಲ ಅವರೇ ಎಕ್ಸ್ಪ್ಲೇನ್ ಮಾಡ್ಬೇಕು. ಪರ್ಮಿಷನ್ ಕೊಟ್ಟಿಲ್ಲ ಹಾಗಾದ್ರೆ. ಅಂದ್ರೆ ನಾನು ಅಷ್ಟು ಈಸಿಯಾಗಿ ಯಾವ್ದು ಬಿಟ್ಕೊಡಕ್ಕೆ ಬೇಡ ಅಂತ ಹೇಳಿದ್ರು. ಅದನ್ನ ಏನಿದ್ರು ಆಗಿ ಇರ್ಲಿ ಅಂತ. ಇನ್ನು ಸಿನಿಮಾ ಎಲ್ಲ ಆದ್ಮೇಲೆ ಇನ್ನೂ ಜಾಸ್ತಿ ರಿವೀಲ್ ಮಾಡಂಗಿಲ್ಲ. ಅವ್ರ ಹತ್ರ ಕೇಳಬೇಕು ಜಾಸ್ತಿ. ನೋಡಿ, ಡೈರೆಕ್ಟರ್ ಎಷ್ಟು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗಲೇ. ಸುಮ್ಮನೆ ತಮಾಷೆ ಮಾಡಿದ್ರೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಮಾನಸ್, ಸರ್ ಅದೇ ಫಸ್ಟು ಅಂದರೆ ಕ್ವಾಲಿಟಿ ಇದೆ ಮಜಾ ಭಾರತ ಅನ್ನೋ ಒಂದು ರಿಯಾಲಿಟಿ ಶೋ ಇಂದ ಅದಾದ್ಮೇಲೆ ಒಂದು ತಲವಾರ ಅಂತ ಒಂದು ಸಿನಿಮಾ ಮಾಡಿದೆ. ಧರ್ಮ ಕಿತ್ತಿರ ಸರ್ ಹೀರೋ ಆಗಿ ಆ ಸಿನಿಮಾದಲ್ಲೂ ಮಾಡಿದ್ದೀನಿ. ಇನ್ನೊಂದು ರಣವೇ ಸಿನಿಮಾ ಮಾಡಿದ್ದೀನಿ. ಇನ್ನೊಂದು ಅಪ್ಪ ಇಸ್ ಗ್ರೇಟ್ ಅಂತ ಶೋಭ್ರಾ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ. ಹಾಗೆ ಮಾಡ್ತಾ ಇದ್ದೀನಿ ಸರ್. ಕೆಲವು ಆದರೆ ಸಿನಿಮಾ ರಿಲೀಸ್ ಆಗಬೇಕು, ಅದು ಆದಷ್ಟು ಬೇಗ ಆಗುತ್ತೆ. ಅದು ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಈ ದಂಡಾತೀರ್ಥದಲ್ಲಿ ಏನೇನಿದೆ ಇದನ್ನ ಈಗ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇದ್ದಾಗ ಖಂಡಿತ ಎಲ್ಲ ಇನ್ನೂ ಜಾಸ್ತಿ ಅದನ್ನು ಮೆಮೊರಿ ಮಾಡ್ಕೊಂಡು ನಿಮಗೆಲ್ಲ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಅವ್ರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಜೂನಿಯರ್ ದರ್ಶನ್ ಅಂತ. ಅವರ ಹಾವಭಾವ ನೋಡಿ, ಮಾತಾಡೋ ರೀತಿ ನೋಡಿ. ಮಾನಸ ಅವರು ಒಂದೆರಡು ಮಾತುಗಳನ್ನ ಆಡಬೇಕು. ಎಲ್ರಿಗೂ ನಮಸ್ಕಾರ. ಆತ್ಮೀಯ ಮಾಧ್ಯಮ ವರ್ಗದವರಿಗೂ, ಪತ್ರ ವರ್ಗದವರಿಗೂ, ನೆಲೆಸಿರುವ ಗಣ್ಯರಿಗೂ ಧನ್ಯವಾದಗಳು. ನನ್ನ ಹೆಸರು ಮಾನಸ ಗೌಡ. ನಮ್ಮೂರು ಮೈಸೂರು. ಗಾರುಡಿಗ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು ಇತ್ತೀಚೆಗೆ. ಹೆಸರು ಮಾಡಲಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲ ಅನ್ಕೋತೀನಿ. ಬಟ್ ಈ ದಂಡತೀರ್ಥ ಇವಾಗ ತಾನೇ ಟೈಟಲ್ ಲಾಂಚ್ ಮಾಡಿದ್ದೀವಿ. ಈ ಸಿನಿಮಾಗೆ ಎಲ್ಲರೂ ಆಶೀರ್ವಾದ ಬೇಕು, ಎಲ್ಲರೂ ಸಪೋರ್ಟ್ ಬೇಕು. ಹರಿ ಸರ್ ನನಗೆ 2 ವರ್ಷದಿಂದ ಪರಿಚಯ. ಆ್ಯಕ್ಚುಲಿ ಅವರು ಮೀಟ್ ಮಾಡಿ ಸಿನಿಮಾ ಮಾಡಿಸ್ತೀನಿ ನಿಮ್ಮ ಕೈಲಿ ಅಂತ ಹೇಳಿದರು. ಅದೇ ರೀತಿ ನನಗೆ ಈ ಸಿನಿಮಾ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್. ಆರ್ಟಿಸ್ಟ್ಗೆಲ್ಲ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ರಜನಿಕಾಂತ್, ಎಲ್ರಿಗೂ ನಮಸ್ಕಾರ. ನನ್ನ ತುಂಬ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ನೋಡಿರ್ತೀರ. ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದೀನಿ ಅಂತ ಡೈರೆಕ್ಟ್ ಹೇಳಿದ್ದಾರೆ ಹೊರತಾಗಿ ಯಾವ ಪಾತ್ರ ಅಂತ ನನಗೆ ಇನ್ನೂ ಹೇಳಿಲ್ಲ. ಬಟ್ ಓವರ್ ಆಲ್ ಒಂದ್ಸತಿ ನಾನು ಕತೆ ಕೇಳಿದ್ದೀನಿ. ಕತೆ ಕೇಳಿದಾಗ ಒಂಥರ ವಿಭಿನ್ನ ಅನ್ನಿಸ್ತು. ಇದರಲ್ಲಿ ಕತೆ ಏನಿದೆಯೋ ಕಥೆನೇ ಮೇಯ್ನು, ಅದೇನೇ ಹೀರೋ. ಅದನ್ನ ಪ್ಲೇ ಮಾಡ್ತಾ ಇರ್ತಾರೆ. ಅವಿನಾಶ್ ಅವ್ರಿಗೆ ಒಳ್ಳೇದಾಗಲಿ, ಹಾಗೆ ಹೀರೋಯಿನ್ ಅವ್ರಿಗೂ ಒಳ್ಳೇದಾಗಲಿ. ಅದರಲ್ಲಿ ನಾನೊಂದು ಪಾತ್ರವನ್ನು ಮಾಡ್ತಾ ಇದ್ದೀನಿ, ಯಾವುದು ನನಗಿನ್ನೂ ರಿವೀಲ್ ಮಾಡಿಲ್ಲ. ಸೊ ಓವರ್ ಆಲ್ ಒಂದು ಹೊಸ ತಂಡ ಒಂದು ಸಿನಿಮಾನ ಮಾಡಬೇಕು ಅಂತ ಅಂದ್ಕೊಂಡಾಗ ಏನೇನು ಶ್ರಮ ಹಾಕಿದ್ದಾರೆ ಅನ್ನೋದನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ಹೆಚ್ಚು ಕಮ್ಮಿ ಒಂದು 2.5-3 ವರ್ಷದಿಂದ ಈ ಕಥೆಯನ್ನು ಮಾಡಿಕೊಂಡು ಅವರು ಏನು ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಫ್ಲೋರ್ ಹೋಗ್ಬೇಕು ಅಂತ ಅಂದ್ಕೊಂಡು ತುಂಬ ಒದ್ದಾಡ್ಕೊಂಡು ಬಂದಿರೋದನ್ನ ನಾನು ನೋಡಿದ್ದೀನಿ. ಸೊ ಇದ್ರ ಮೂಲಕ ನಿರ್ದೇಶನ ಹಾಗೂ ನಿರ್ಮಾಣ ಎರಡನ್ನೂ ಮಾಡ್ತಾ ಇರೋಂಥ ಹರಿ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಸ್ಪೆಷಲ್ ಆಗಿ. ಯಾಕಂದರೆ ರಜನಿಕಾಂತ್ ಅವರು ನನಗೆ ಹಳೆಯ ಪರಿಚಯ, ಹಾಗಾಗಿ ಸ್ಪೆಷಲ್ ಆಗಿ ನನ್ನ ಕಡೆಯಿಂದ ಒಳ್ಳೇದಾಗಲಿ ರಜನಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ರೇಣು ಮಾತಾಡ್ಬೋದಾ? ಮಾತಾಡಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಈ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಹೇಳ್ತೀನಿ. ಯಾಕೆ ಅಂತ ಅಂದರೆ ಊರು ಬಿಟ್ಟು ಎಷ್ಟೋ ಜನ ತುಂಬ ಕನಸುಗಳನ್ನ ಕಟ್ಕೊಂಡು ನಾವು ಇಂಡಸ್ಟ್ರಿಗೆ ಏನೋ ಒಂದು ಸಾಧನೆ ಮಾಡಬೇಕು. ನಮಗೆ ಫ್ಯಾಮಿಲಿಯಲ್ಲಿ ಭಯ, ಇಂಡಸ್ಟ್ರಿ ಹೋದ್ರೆ ಮಗ ಹಾಳಾಯ್ತಾನೆ, ನಮ್ಮ ಹುಡುಗ ಏನೋ ಒಂದು ಜೀವನ ಕಟ್ಕೊಳಕ್ಕಾಗಲ್ಲ ಅಂತ. ಆದರೆ ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ಜೊತೆ ನಿಲ್ಲೋದು ನಮ್ಮ ಜೊತೆಲಿರೋ ಸ್ನೇಹಿತರು. ನಾನು ಮೊದಲನೇದಾಗಿ ನನ್ನ ಜೊತೆಲಿ ನಿಂತಹ ಪ್ರತಿಯೊಬ್ಬ ಸ್ನೇಹಿತರಿಗೆ ಧನ್ಯವಾದ ಹೇಳ್ತೀನಿ. ಏಕೆಂದರೆ ನಾವು ಬೆಂಗಳೂರಿಗೆ ಬಂದು ಒಂಟಿಯಾಗಿ ನಿಂತಾಗ ನಮ್ಮ ಜೊತೆ ಯಾವ ಫ್ಯಾಮಿಲಿಯೂ ನಿಲ್ಲಲ್ಲ.
ಮತ್ತು ಯಾವ ಮನೆಯವರು ನಿಲ್ಲಲ್ಲ ಹೇಳಬೇಕು ಅಂತ ಅಂದರೆ. ನಮ್ಮ ಜೊತೆ ನಿಲ್ಲೋದೆ ನನ್ನ ಜೊತೆ ನಿಂತಿರೋದು ಇದುವರೆಗೂ ನನ್ನ ಫ್ರೆಂಡ್ಸು. ನನಗೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ಫ್ರೆಂಡ್ಸ್ ಪ್ರತಿ ಹಂತದಲ್ಲೂ ನನಗೆ ಹೆಲ್ಪ್ ಮಾಡಿದಾಗ. ಈ ಸಿನಿಮಾನೂ ಅಷ್ಟೇ ನನಗೆ ಬ್ರದರ್ ಆಗಿ ದೇವಣ್ಣ ಅವರು ಸಜೆಷನ್ ಮಾಡಿ ಸರ್ ನಮ್ಮ ಹುಡುಗ ಇವನ್ನ ಒಂದು ಕ್ಯಾರೆಕ್ಟರ್ ಕೊಡಿ ಅಂತ ಅಂದಾಗ ಮುಖ್ಯ ಪಾತ್ರದಲ್ಲಿ ನನ್ನನ್ನು ಈ ಸಿನಿಮಾಗೆ ನಾನು ಏನೂ ಅಲ್ಲ, ಇಂಡಸ್ಟ್ರಿಗೆ ಹಲವಾರು ಒಂದು 3-4 ವರ್ಷದಿಂದ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಇಂಡಸ್ಟ್ರಿಗೆ ಏನೋ ಒಂದು ಮಾಡಬೇಕು, ಅಟ್ಲೀಸ್ಟ್ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧಿಸಿದ್ರೇ ನಮ್ಮ ಹುಟ್ಟಿಗೆ ಒಂದು ಅರ್ಥ ಅಂತ ತಿಳ್ಕೊಂಡು ನಾನು ಇಂಡಸ್ಟ್ರಿಗೆ ಬಂದಿರೋದು. ಸೊ ಹಂಗಾಗಿ ಈ ಸಿನಿಮಾ ದಂಡತೀರ್ಥ ಸಿನಿಮಾಗೆ ನೀನೊಂದು ಮುಖ್ಯ ಪಾತ್ರ ಮಾಡ್ತಿದ್ಯಾ ಅಂದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಇವಾಗ ಸರ್ನ ನೋಡಿದೆ ತುಂಬ ಭಾವುಕರಾದ್ರು. ಯಾಕೆಂದ್ರೆ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಬೆಂಗಳೂರಿಗೆ, ಅವನ ಕೈಲಿ ಸಾಧನೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಭಯಕ್ಕಿಂತ ನನ್ನ ಮಗ ಎಲ್ಲಿ ಹಾಳಾಗೋಯ್ತಾನೋ ಅನ್ನೋ ಭಯ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಇವತ್ತು ಈ ವೇದಿಕೆ ಮೇಲೆ ತಂದೆನ ಕೂರಿಸಿದಾಗ ಅವ್ರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ರು. ತನ್ನ ತಂದೆಗೆ ಏನ್ ಗುರಿ ಅಂತಂದ್ರೆ ನನ್ನ ಮಗ ನನ್ನನ್ನು ಇಂಥ ವೇದಿಕೆ ಮೇಲೆ ಕೂರಿಸ್ತಾನಲ್ಲ ಅನ್ನೋದು ಒಂದು ಗುರಿ ಆದ್ರೆ ನನ್ನ ಮಗ ಏನೋ ಒಂದು ಸಾಧಿಸಿದಾನೆ ಅಂತ ಅವತ್ತು ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ನನ್ನ ಮನೆಯವ್ರಿಗೆ ನಾ ಏನು ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಮನೆಯವ್ರ ಪ್ರತಿ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನನಗೆ ನಮ್ಮ ತಾಯಿ ಇಲ್ಲ, ನನಗೆ ನಮ್ಮ ಮಾವವರೇ ನನ್ನ ಜೊತೆಗೆ ನಿಂತಿರೋದು ಯಾವಾಗಲೂ. ನನ್ನ ಪ್ರತಿ ಹಂತದಲ್ಲೂ ನಮ್ಮ ಮಾವ ನೀನು ಹಿಂಗೆ ಮಾಡು ಹಂಗೆ ಮಾಡಿ ನೀನು ಹಾಗೆ ಆಯ್ತೀಯ, ನನ್ನ ಯಾವತ್ತೂ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗು ಅದು ಮಾಡು ಇದು ಮಾಡು ಅಂತ ಅಂದಿಲ್ಲ, ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮೊದಲನೇದಾಗಿ ಡೈರೆಕ್ಟರ್ಸ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಅವಿನಾಶ್ ಅವ್ರನ್ನ ತುಂಬ ಹತ್ರದಿಂದ ನೋಡಿದ್ದೀನಿ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ನನಗೆ ತುಂಬ ಖುಷಿ ಇದೆ. ಮತ್ತು ಇವರಿಂದ ಎಲ್ಲ ತುಂಬ ಕಲಿಬೇಕು ನಾವು. ಯಾಕೆಂದರೆ ತುಂಬ ಸಿನಿಮಾಗಳಲ್ಲಿ ಹಾಗೂ ತುಂಬ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ನನಗೆ ಮಾತಾಡೋಷ್ಟು ಬರ್ತಿಲ್ಲ, ಆದರೂ ನನ್ನ ಮನಸ್ಸಿಗೆ ಅನಿಸಿದ್ದು ನಾನು ಮಾತಾಡಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಜ್ಯೋತಿಯಮ್ಮ ಒಂದೆರಡು ಮಾತುಗಳನ್ನ ಆಡಬೇಕು ಸರ್, ಹಂಗೆ ಮೈಕ್ ಪಾಸ್ ಮಾಡಿಬಿಡಿ ಅನ್ನೋದು. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ವೇದಿಕೆಯಲ್ಲಿ ಕುಳಿತಿರುವ ಗಣ್ಯಾಧಿಗಣ್ಯರಿಗೂ ಮತ್ತು ನಮ್ಮ ಉಡುಂಬ ಚಿತ್ರದ ನಿರ್ದೇಶಕರಿಗೂ, ಹಾಗೆ ಹ್ಯೂಮನ್ ರೈಟ್ಸ್ ಸರ್ ಮತ್ತು ಮೇಡಮ್ ಅವ್ರಿಗೂ ಮತ್ತು ಪ್ರಿನ್ಸಿಪಲ್ ಮೇಡಮ್ ಅವ್ರಿಗೂ ಮತ್ತು ಡೈರೆಕ್ಟರ್ ಮತ್ತು ಅವರ ಕುಟುಂಬದವ್ರಿಗೂ, ಮುಖ್ಯವಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೂ, ಯಾಕೆಂದ್ರೆ ನೀವಿಲ್ಲದೆ ನಾವಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ಇವತ್ತು ಮುಖ್ಯವಾಗಿ ಅಂದರೆ ಹರಿಪ್ರಣ ಸರ್ ನನಗೆ ತುಂಬ ವರ್ಷದಿಂದ ಪರಿಚಯ ಇತ್ತು. ಅವ್ರು ನನಗೆ ಮೊಟ್ಟ ಮೊದಲಿಗೆ ಅಂದರೆ ನಾನು ಮೀಟ್ ಮಾಡಿದಾಗ ಅವರು ಹೇಳ್ಕೊಳ್ತಾ ಇದ್ರು, ಈ ಥರ ನನಗೆ ಒಂದು ಚಿತ್ರ ಮಾಡಬೇಕು ಅಂತ ತುಂಬ ಆಸೆ ಇದೆ, ತುಂಬ ಕನಸನ್ನ ಇಟ್ಕೊಂಡು ನಾನು ಬಂದಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ನಾನು ಆವಾಗಲೇ ಅವ್ರಿಗೆ ಹೇಳಿದ್ದೆ, ಇಲ್ಲ ಅಂದರೆ ಅವ್ರದ್ದು ವ್ಯೂಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗಿತ್ತು. ಇಲ್ಲ ನೀವು ಪಿಕ್ಚರ್ ಮಾಡೇ ಮಾಡ್ತೀರಾ, ಒಂದು ಅದ್ಭುತವಾದ ಅಂದರೆ ಅವ್ರಿಗೆ ಐಡಿಯಾಸ್ ತುಂಬ ಇತ್ತು. ಅಂದರೆ ಫಸ್ಟ್ ಟೈಮ್ ಅವ್ರು ಮೀಟ್ ಆದಾಗಲೇ ಅವ್ರು ಹೇಳಿದಾಗ ನನಗೆ ಗೊತ್ತಿತ್ತು ಇವತ್ತು ಇವರು ಒಂದಲ್ಲ ಒಂದು ದಿವಸ ಮಾಡ್ತಾರೆ ಅಂತ. ಆದರೆ ಅಂದರೆ ಸಮಯದಿಂದ ಅಂದರೆ ತುಂಬ ಸಮಯದಿಂದ ಅವರು ಸ್ವಲ್ಪ ಲೇಟ್ ಆಯಿತು, ಆದರೆ ಲೇಟೆಸ್ಟ್ ಆಗಿ ಬರ್ತಾ ಇದ್ದಾರೆ. ಎಲ್ಲ ಅಂದರೆ ಪ್ರತಿಯೊಂದು ಇವಾಗ ತಿಳ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಇನ್ನೂ ಅನುಕೂಲ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಕ್ರಿಯೇಟಿವ್ ಮೈಂಡು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಮತ್ತು 5-6 ವರ್ಷದ ಹಿಂದೆ ಅವ್ರು ಹೇಳಿದ್ದು ಅದೇ ಮಾತು ಅವ್ರು ಉಳಿಸ್ಕೊಂಡು, ಯಾಕಂದರೆ ಕೆಲವ್ರು ಹೇಳ್ತಾರೆ ನಾಳೆ ನಿಮಗೆ ನಮ್ಮ ಪಿಕ್ಚರಲ್ಲಿ ಪಾತ್ರ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರೆ, ಆದರೆ ಪಿಕ್ಚರ್ ಮುಗಿದ ಮೇಲೆ ಗೊತ್ತಾಗುತ್ತೆ ಅವ್ರ ಪಿಕ್ಚರ್ ಮುಗೀತು ಅಂತ. ಆದರೆ ಹರಿಪ್ರಣ ಸರ್ ನನಗೆ ಹೇಗೆ ಅವ್ರು ಮಾತು ಕೊಟ್ಟಿದ್ರು ಅದೇ ಥರ ಮೊನ್ನೆ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಈ ಥರ ನಾನು ಶುರು ಮಾಡ್ತಾ ಇದ್ದೀನಿ ಅಂತ. ತುಂಬ ಖುಷಿ ಆಯಿತು. ಅವರ ಕನಸಿಂದು ಅಂದರೆ ಇಷ್ಟು ವರ್ಷದ ಶ್ರಮ ಇವಾಗ ಫಲಿಸ್ತಾ ಇದೆ. ಹಾಗಾಗಿ ಅವ್ರಿಗೆ ಅಂದರೆ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಒಳ್ಳೇದಾಗಲಿ, ಒಳ್ಳೆ ಸಕ್ಸಸ್ ಸಿಗಲಿ. ಮುಖ್ಯವಾಗಿ ವೈಕುಂಠ ಅಂದರೆ ಇವತ್ತು ವೈಕುಂಠ ಸಮಾರಾಧನೆ, ಸೊ ಅಂಥ ದಿವಸನೇ ಇವರು ಪ್ರಾರಂಭಿಸಿದ್ದಾರೆ. ಹಾಗೆ ಹೊಸ ವರ್ಷಕ್ಕೆ ಹೊಸದಾಗಿ ಬರಲಿ ಮತ್ತು ಹೊಸತನ ತರಲಿ. ನಿಮಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸಕಲ ಸಂಪತ್ತಿ ಕೊಟ್ಟು ಕಾಪಾಡಲಿ. ಹಾಗೆ ನಿಮ್ಮ ಚಿತ್ರ ಅಂದರೆ ನಮ್ಮ ಚಿತ್ರ ಈಗ ಯಶಸ್ವಿ ಆಗಲಿ. ಮತ್ತು ಇದೇ ಥರ ನೀವು ಇನ್ನೂ 10 ಚಿತ್ರ ನಿರ್ಮಿಸಲಿ. ಮತ್ತು ಅಂದರೆ ಎಲ್ಲರಿಗೂ ಇದರಿಂದ ಅವಕಾಶ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಹಿರಿಯ ಕಲಾವಿದರ ಸಪೋರ್ಟ್ ಹಾಗೆಯೇ ಆಶೀರ್ವಾದ ಖಂಡಿತವಾಗ್ಲೂ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಪೂಜಾ ರಾಮಚಂದ್ರ ಅವರು ಒಂದೆರಡು ಮಾತುಗಳನ್ನ ಆಡಬೇಕು. ಅದಕ್ಕೂ ಮುಂಚೆ ಮತ್ತಿಬ್ಬರು ನಟರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪುನೀತ್ ಹಾಗೆ ಈಶ್ವರನ್ ಇವರಿಬ್ರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ.
ನನಗೆ ಹರೀಶ್ ಸರ್ ಅವರು ಜ್ಯೋತಿ ಅಮ್ಮಯಿಂದ ಪರಿಚಯ, ಅದಕ್ಕೆ ಮುಂಚೆ ನನಗೆ ಸರ್ ಗೊತ್ತಿರಲಿಲ್ಲ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಪ್ರೊಡಕ್ಷನ್ಗೆ. ನಿಮ್ಮ ಪ್ರೊಡಕ್ಷನಿನ ಫಸ್ಟ್ ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ಸರ್ ಸ್ಟೋರಿ ಲೇಟ್ ಆಗ ನಾನು ಸೆಕೆಂಡ್ ಥಾಟ್ ಇಲ್ಲದೆ ನಾನು ಅಂದ್ಕೊಂಡೆ, ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ ನೀವು ಹರಿ ಪ್ರಾಣ ಎಷ್ಟು ಡಿಫ್ರೆಂಟ್ ಆಗಿ ಕ್ಯಾಚಿ ಆಗಿದೆಯೋ ಹಾಗೆ ಅವ್ರ ಟೈಟಲ್ ಕೂಡ, ಅವ್ರ ಪ್ರಾಜೆಕ್ಟ್ ಟೈಟಲ್ ಕೂಡ ಅಷ್ಟೇ ಕ್ಯಾಚಿ ಆಗಿದೆ ಆ್ಯಂಡ್ ಅಷ್ಟೇ ಸಕ್ಸಸ್ ಕೂಡ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಎಸ್, ನನಗೂ ತುಂಬ ಖುಷಿ ಆಗುತ್ತೆ ಆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮಾ. ಸ್ವೀಟ್ ಆಗಿ ಶಾರ್ಟ್ ಆಗಿ ಮುಗಿಸ್ಬಿಡ್ರಿ. ಓಕೆ, ಸಾನ್ವಿ ಪುಟ್ಟ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಶೆಟ್ಟಿ, ಮೈಸೂರಿಂದ ಬಂದಿದ್ದೀನಿ. ನಿನ್ ರೋಲ್ ಬಗ್ಗೆ ಹೇಳು, ನಿನ್ ಪಾತ್ರದ ಬಗ್ಗೆ ಹೇಳು. ಹೀರೋಯಿಂದ ಚೈಲ್ಡ್ಹುಡ್ ಪಾರ್ಟ್ ಸಿಕ್ಕಿದೆ. ಫಸ್ಟ್ ಫಿಲಮ್ಗೆ ಫಸ್ಟ್ ಮೂವಿ ಮಾಡ್ತಾ ಇರೋದು, ಅದಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಈ ಪ್ರಾಣ ಪ್ರೊಡಕ್ಷನ್ ಇದೆಯಲ್ಲ, ಇದು ಒಂದು ಒಳ್ಳೆ ಒಂದು ಆಗಲೇ ಒಂದು 5 ಇಯರ್ಸಿಂದ ನಾನು ಅವ್ರನ್ನ ಹರೀಶ್ ಅವ್ರನ್ನ ನೋಡ್ಕೊಂಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಮೊನ್ನೆ ಆಫೀಸಿಗೆ ಬಂದು, ಸರ್ ಈ ಟೈಟಲ್ ಲಾಂಚ್ ಮಾಡ್ಬೇಕಾದ್ರೆ ದಯವಿಟ್ಟು ನೀವು ಬರ್ಬೇಕಂತ ಕೇಳ್ಕೊಂಡ್ರು. ನಾನು ಹೇಳಿದೆ, ಅದಕ್ಕೆ ಖಂಡಿತ ಬರ್ತೀನಪ್ಪ, ಭಗವಂತ ನೀನು ಒಳ್ಳೇದು ಮಾಡಲಿ, ರಾಯ್ ಒಳ್ಳೇದು ಮಾಡಲಿ, ಒಳ್ಳೆ ಒಂದು ಡೈರೆಕ್ಷನ್ ಮಾಡ್ತಾ ಇದೆಯಾ, ಫಸ್ಟ್ ಟೈಮ್ ಮಾಡ್ತಾ ಇದೆಯಾ, ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಹೇಳಿದೆ. ಅದರಿಂದ ಈ ಟೈಟಲ್ ದಂಡಾತೀತ ಟೈಟಲ್ ತುಂಬ ಚೆನ್ನಾಗಿದೆ. ಸೊ ಅವನು ತೆರೆ ಮೇಲೆ ಬರುತ್ತೆ. ಟೋಟಲಿ ಅವ್ರ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ, ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ಇಲ್ಲಿ ಸೇರಿರುವ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಮೊದಲನೇದಾಗಿ ಏನು ಹೇಳ್ತೀನಿ ಅಂದರೆ, ಹರಿಪ್ರಾಣ ಅವರು ನನಗೆ ತುಂಬ ಹತ್ರವಾಗಿದ್ದಾರೆ ಅಂದರೆ ನನ್ನ ತಮ್ಮನ ಥರ ಅವರು ಒಂದು ಪ್ರಾಣ ಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಪ್ರೊಡಕ್ಷನ್ ಹೌಸ್ನ ಅವರು ಇವತ್ತು ಎಲ್ಲರ ಮುಂದೆ ತೆರೆ ತಂದಿದ್ದಾರೆ. ಆ ಒಂದು ಪ್ರಾಣ ಪ್ರೊಡಕ್ಷನ್ನಲ್ಲಿ ಮೊದಲನೇ ಸಿನಿಮಾವಾದಂಥ ದಂಡತೀರ್ಥ ಅಂತ ಹೇಳ್ಬಿಟ್ಟು ಆ ಸಿನಿಮಾವನ್ನು ರಿಲೀಸ್ ಮಾಡುವ ಟೈಟಲನ್ನು ರಿಲೀಸ್ ಮಾಡಿದ್ದಾರೆ. ಆ ಚಿತ್ರಕ್ಕೆ ಇಲ್ಲಿ ಯಾರ್ಯಾರು ಕಲಾವಿದರು ಭಾಗವಹಿಸ್ತಿದ್ದಾರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲರಿಗೂ ಇಲ್ಲಿ ಸೇರಿರುವ ಎಲ್ಲ ಕಲಾವಿದರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಹಾಗೂ ಪತ್ರಿಕಾ ಮಾಧ್ಯಮ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹರಿಪ್ರಾಣ ನಮ್ಮ ಜೊತೆಲೇ ತುಂಬ ತಂಡಗಳ ಜೊತೆ ಓಡಾಡ್ಕೊಂಡು ತುಂಬ ವರ್ಷಗಳಿಂದ ಜೊತೆಲೆ ಓಡಾಡ್ಕೊಂಡಿರುವಂಥ ವ್ಯಕ್ತಿ. ಸಿನಿಮಾ ಬಗ್ಗೆ ಒಂದು ಬೇರೆ ಥರದ ಒಂದು ಹಠ ಛಲ, ಏನಾದರೂ ಇಂಡಸ್ಟ್ರಿಯಲ್ಲಿ ಹೊಸತನ ಬಂತು ಅಂದರೆ ಅದನ್ನು ಕಲಿಬೇಕು, ಅದನ್ನು ನಾನು ಸಿನಿಮಾಗಳಲ್ಲಿ ಅಳವಡಿಸ್ಕೋಬೇಕು, ಇಂಡಸ್ಟ್ರಿಯಲ್ಲಿ ನಾನು ಡೈರೆಕ್ಷನ್ ಮಾಡಿದ್ರೆ ಏನಾದರೂ ಹೊಸತನ್ನ ಹೇಳಬೇಕು ಆಡಿಯನ್ಸ್ಗೆ ಅನ್ನುವಂಥ ಮನಸ್ಥಿತಿಯನ್ನು ಇಟ್ಕೊಂಡಿರುವಂಥ ಹರಿ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅವರ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಬರ್ತಿರುವಂಥ ಪ್ರಾಣ ಪ್ರೊಡಕ್ಷನ್ ಇದು. ಆ್ಯಂಡ್ ಈ ಕತೆ ನನಗೆ ಹೇಳಿದ್ದಾರೆ, ತುಂಬ ಎಕ್ಸೈಟ್ಮೆಂಟ್, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಲೈನು ನಾನು ಬಿಟ್ಕೊಡೋದಕ್ಕಿಂತ ಅವ್ರು ಬಿಟ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಡೀ ಚಿತ್ರತಂಡದಕ್ಕೆ ಒಳ್ಳೆಯದಾಗಲಿ. ಅವಿನಾಶ್, ರಜನಿಕಾಂತ್ ಅವ್ರಿಗೂ ಆ್ಯಂಡ್ ಹೀರೋಯಿನ್ ಅವ್ರಿಗೂ ಮತ್ತೊಬ್ಬರು ನಾಯಕ ನಟಿ ಇವರಿಗೆಲ್ರಿಗೂ ಆ್ಯಂಡ್ ಇಡೀ ಚಿತ್ರತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ದಂಡತೀರ್ಥ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಒಂದು ರಿವೆಂಜ್ ಕತೆ ಅಂತ ಆ ಟೈಟಲಲ್ಲೇ ಹೇಳೋಕೆ ಹೊರಟಿದ್ದಾರೆ. ತುಂಬ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ಹರಿ. ನಿನ್ನ ಶ್ರಮ ನಿನಗೆ ಉತ್ತಮ ಫಲಿತಾಂಶ ತಂದು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿನಿಮಾಗಳನ್ನ ಮಾಡುವಂಥ ಶಕ್ತಿ ಆ ದೇವರು ನಿಮ್ಗೆ ತುಂಬಲಿ. ಪ್ರೊಡಕ್ಷನ್ ಕಂಪ್ನಿಗಳು ಇಂಡಸ್ಟ್ರಿಗೆ ಬರ್ತಾನೆ ಇದೆ, ಉಳಿತಾ ಇಲ್ಲ. ಉಳಿಯುವಂಥ ಕೆಲಸನ ಮಾಡಿ ಆ್ಯಂಡ್ ದೊಡ್ಡದಾಗಿ ಪ್ರೊಡಕ್ಷನ್ ಸಂಸ್ಥೆನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಒಂದು ವಿದ್ಯಾಸಂಸ್ಥೆಯಿಂದ ಬಂದಿರುವಂತಹ ಒಂದು ಪ್ರಾಂಶುಪಾಲರು. ಹರಿಪ್ರಾಣ ಅವರು ನನ್ನ ದೊಡ್ಡಣ್ಣನ ಮಗ. ಅದೊಂದು ಹೇಳ್ಕೊಳ್ಳೋದು ಬೇಕೋ ಬೇಡೋ ಗೊತ್ತಿಲ್ಲ, ಬಟ್ ಬಹಳ ಸಂತೋಷದ ಒಂದು ಸಂದರ್ಭ, ಅದಕ್ಕೆ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಹರಿಪ್ರಾಣ ಅವರು ಬಿಗಿನಿಂಗಿಂದನೂ ಮೊದಲಿಂದನೂ ಕೂಡ ಅವರಿಗೆ ಒಂದು ಬರೆಯೋ ಹುಚ್ಚು, ಜೊತೆಗೆ ಸ್ವಲ್ಪ ನಮ್ಮ ಮನೆಯಲ್ಲಿ ಎಲ್ಲರೂ ಕಲೆ, ಬರವಣಿಗೆ, ಚಿತ್ರ ಎಲ್ಲೋ ಒಂದು ಕಡೆ ಹುದುಗಿರುವಂತಹ ಒಂದು ಕಲೆ ಆಚೆ ಬರಬೇಕು ಅನ್ನುವಂಥ ಒಂದು ಸಂದರ್ಭ ಇವತ್ತು ಕೂಡ ಬಂದಿರೋದು ತುಂಬ ಸಂತೋಷ ಆಗ್ತಾ ಇದೆ. ಅವರಿಗೆ ಜೊತೆಯಾಗಿ ಅವರ ಒಂದು ಟೀಮ್ ನೋಡ್ತಾ ಇದ್ರೆ ನಂಗೆ ಬಹಳ ಸಂತೋಷ ಆಯಿತು.
ತುಂಬ ಬೇಗನೆ ಬಂದೆ, ಕುತ್ಕೊಂಡು ನಾನು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲರಲ್ಲೂ ಕೂಡ ಆ ಒಂದು ಆಸಕ್ತಿ ಇದೆ ನೋಡಿ. ಇವತ್ತಿನ ಸ್ಟೂಡೆಂಟ್ಸ್, ನಾನು ನಿಮ್ಮ ಏಜಿನ ಮಕ್ಕಳಿಗೆ ಪಾಠ ಮಾಡೋದು ಕಾಲೇಜಲ್ಲಿ, ಹಾಗಾಗಿ ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. 2 ಮಾತು ಜಾಸ್ತಿನೇ ಆಡ್ತೀನಿ, ಬೇಜಾರು ಮಾಡ್ಕೊಳ್ಳುತ್ತಾನೆ. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ನಾವು ಏನ್ ನೋಡ್ತೀವಿ ಅಂತ ಹೇಳಲೆ ಅವರಲ್ಲಿರುವಂತ ಕಲೆನ, ಟ್ಯಾಲೆಂಟ್ ಅನ್ನ ಆಚೆ ಹೊರಗೆ ಹಾಕ್ಬೇಕು ಅನ್ನೋಂಥ ಒಂದು ಉದ್ದೇಶ ಬಹಳ ಇರುತ್ತೆ ನಮ್ಗೆ. ನಾವು ಹೇಳಿ ಕೇಳಿ ಟೀಚರ್ಸ್, ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಆ ಮಗುನಲ್ಲಿ ಏನಿದೆ ಗೊತ್ತಿಲ್ಲ. ಇವತ್ತು ಅಬ್ದುಲ್ ಕಲಾಂ ಜಿ ಅವರು ಆ ಮಗುನಲ್ಲಿ ಇತ್ತು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ನೀವು ಏನಂತ ಇವತ್ತು ಹೇಳ್ತಿರೋ ಅವರೆಲ್ಲರೂ ಕೂಡ ಆ ಒಂದು ಚಿಕ್ಕ ಮಗು ಅಥವಾ ಈ ಏಜಿನ ಹುಡುಗಿನಲ್ಲಿ ಇತ್ತು ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಸೊ ಪ್ರತಿಯೊಬ್ಬರಲ್ಲೂ ಒಂದು ದೊಡ್ಡ ಕಲಾವಿದ, ಪ್ರತಿಯೊಬ್ಬರಲ್ಲೂ ಒಬ್ಬ ದೊಡ್ಡ ಒಂದು ವ್ಯಕ್ತಿ ಆ ಒಂದು ಮುಂದೆ ಕಾಣಿಸ್ಕೊಳ್ಳುವಂತಹ ಒಂದು ದೊಡ್ಡ ಕಾಂಟ್ರಿಬ್ಯೂಟರ್ ಇವತ್ತು ಇರ್ತಾರೆ. ಅದನ್ನ ಗುರುತಿಸಬೇಕಾದಂತಹದ್ದು ಪ್ರತಿಯೊಬ್ಬರ ಕರ್ತವ್ಯನೂ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಚಿಕ್ಕದಾಗೆ ಇದ್ರು ಆಡಿಯನ್ಸ್, ಒಬ್ಬೊಬ್ರು ಕೂಡ ಆ ಕಮಿಟ್ಮೆಂಟ್ ಮತ್ತೆ ಆ ಒಂದು ಪ್ರೋತ್ಸಾಹ ಮತ್ತೆ ಇಲ್ಲಿ ಅವರಿಗೆ ಕೊಡಬೇಕು ಅಂತ ಹೇಳಿ ಸಹಕರಿಸಬೇಕು ಅಥವಾ ಅವ್ರಿಗೆ ನಾನು ಎಂಕರೇಜ್ ಕೊಡಬೇಕು. ಅವರಿಗೆ ನಾನು ಇವತ್ತು ಏನು ಪ್ರಾಣ ಪ್ರೊಡಕ್ಷನ್ ಅವರ ಒಂದು ಟೀಮಿಗೆ ನಾನು ಪೂರ್ಣವಾಗಿ ಇಲ್ಲಿ ಕೂತು ಅವರಿಗೆ ನಾನು ಚಪ್ಪಳೆಯನ್ನ ತಟ್ಟಿ ಶುಭಾಶಯನ್ನ ಕೋರ್ಬೇಕು ಅಂತ ಹೇಳಿ ಬಂದಿರುವಂತ ತಮಗೆ ನಾನು ಮೊದಲು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಅವಿನಾಶ್ ಅವರಿದ್ದಾರೆ, ಹೀರೋ ಆಗಿ ಈ ಮೂವಿಯಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅವರಿದ್ದಾರೆ, ಮಾನಸ ಮೇಡಮ್ ಅವರಿದ್ದಾರೆ, ಹೀರೋಯಿನ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳೋರು. ಮತ್ತೆ ರಜನಿಕಾಂತ್ ಸರ್ ಅವರಿದ್ದಾರೆ. ಇನ್ನು ಒಳ್ಳೊಳ್ಳೆ ಕಲಾವಿದರ ಜೊತೆಯಲ್ಲಿ ಹೆಚ್ಚು ಮುಂದೆ ಹೋಗುತ್ತೆ ಇದು ಅಂತ ಅನ್ಕೊಂಡಿದೀವಿ. ನಮ್ಮ ಇವತ್ತು ಯಾರು ಇಲ್ಲಿ ಪಕ್ಕದಲ್ಲಿ ಇದ್ದಾರೆ, ಇವತ್ತು ಹೀಗೆ ರಜನಿಕಾಂತ್ ಸರ್ ಅವರು ಹೀಗೆ ಒಂದಿನ ಇದ್ರು ಅನ್ನೋದನ್ನ ನಾವು ಮರಿಬಾರ್ದು. ಹಾಗೆ ನಮ್ಮ ಅವಿನಾಶ್ ಸರ್ ಅವರಿದ್ದಾರೆ ಕನ್ನಡ ಭೂಮಿಯಲ್ಲಿ, ಅವರು ಕೂಡ ಹೀಗೆ ಒಂದಿನ ಕುಳಿತಿದ್ರು. ಇವತ್ತು ಅವಿನಾಶ್ ಸರ್ ಅವ್ರನ್ನ ನಾವು ನೋಡ್ತಾ ಇದೀವಿ ಅಂತ ಅದನ್ನ ಮರಿಬಾರ್ದು. ಸೊ ಇವತ್ತು ಚಿಕ್ಕದಾಗಿರುವಂತಹ ಮೊಳಕೆ ನಾಳೆ ದೊಡ್ಡದಾಗಿ ಬೆಳೆಯುವಂತಹದನ್ನ ತಾವೆಲ್ಲರೂ ಕಂಡಿದ್ದೀರಾ. ಈ ಒಂದು ಚಿಕ್ಕ ಮೊಳಕೆಯನ್ನ ನಾವು ಪ್ರೋಟೀನ್ಸ್ ಕೊಡಬೇಕು, ಆ ಸಹಕಾರ, ನಮ್ಮಲ್ಲಿ ಬೇಕಾದಂತಹ ಒಂದು ಪ್ರಚಾರ ಅಥವಾ ಈ ಒಂದು ಪ್ರಾಣ ಪ್ರೊಡಕ್ಷನ್ಸ್ ನ ದಂಡತೀರ್ಥ ಇವತ್ತಿನ ಒಂದು ಏನು ನಾವು ಉದ್ಘಾಟನೆ ಮಾಡಿದೀವಿ, ಇದು ಒಂದು ವಿಷಯ. ಇದಕ್ಕೆಲ್ಲನೂ ಕೂಡ ಹೊರಗಡೆ 4 ವೀಕ್ಷಕರಿಗೆ ಮತ್ತೆ ಬೇಕಾದಂತಹ ಸ್ಟೇಕ್ ಹೋಲ್ಡರ್ಸ್ಗೆ ಕೊಡೋದಕ್ಕೆ ನಮ್ಮ ಚಾನಲ್ಸ್ಗಳು ಮಿತ್ರರೆಲ್ಲರೂ ಇಲ್ಲಿದ್ದೀರಾ, ಗೆಳೆಯರಿದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದಾನೇ ಇದು ಮುಂದೆ ಹೋಗ್ಬೇಕು. ಅದರಿಂದ ನಿಮಗೆ ನಿಜವಾಗ್ಲೂ ಸಲ್ಬೇಕಾಗಿರೋದು ನಮ್ಮೆಲ್ಲರಿಂದ ದೊಡ್ಡ ನಮಸ್ಕಾರ, ಧನ್ಯವಾದಗಳು ಇವತ್ತು ತಾವೆಲ್ಲರಲ್ಲಿ ಬಂದಿರೋದಕ್ಕೆ. ಇವರೆಲ್ಲರನ್ನೂ ನಾಳೆ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ, ದೊಡ್ಡ ದೊಡ್ಡ ಕಲಾವಿದರಾಗಿ ಅವರಲ್ಲಿರುವಂತದನ್ನ ಗುರುತಿಸ್ಕೊಳ್ಳೋದಕ್ಕೆ ಸಹಕರಿಸೋರೆ ನೀವು. ಅದರಿಂದ ನಿಮ್ ಸಹಕಾರ ಯಾವಾಗ್ಲೂ ಇರುತ್ತೆ ಅಂತ ಬಯಸ್ತೀವಿ. ಈ ದಿನ ಮೇಡಮ್ ಕಲಾವಿದರಿದ್ದಾರೆ, ಅವರು 300 ಚಲನಚಿತ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಮೇಡಮ್ ಹೆಸರು ಮತ್ತೆ ಜ್ಯೋತಿ ಅಮ್ಮ ಅವರು 300 ಚಲನಚಿತ್ರದಲ್ಲಿ ಕೆಲಸ ಮಾಡಿದಾರಂತೆ. ಅವರು ಇವತ್ತು ಈ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ನಾವು ಮೇಡಮ್ ತುಂಬಾ ಧನ್ಯವಾದಗಳು, ನಮಸ್ಕಾರ ಎಲ್ಲರ ಪರವಾಗಿ. ಹಾಗೆ ನಮ್ಮ ವಿಮೆನ್ ರೈಟ್ಸ್ ಇಂದ ಮೇಡಮ್ ಅವ್ರು ಮಾತಾಡಿದ್ರು, ಸರ್ ಮಾತಾಡಿದ್ರು, ಮಂಜು ಸರ್ ಅವರು ಇವತ್ತು ಇಲ್ಲಿ ಸಪೋರ್ಟಿವ್ ಆಗಿ ಕುತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ರೈಟ್ಸ್ ಅಂದ್ರೆ ಏನು ಸುಮ್ಮನೆನಾ? ರೈಟ್ಸ್ ಅನ್ನೋ ಪದಾನೇ ದೊಡ್ಡದು. ಅಂತ ಒಂದು ರೈಟ್ಸ್ ಇವತ್ತು ದಂಡತೀರ್ಥಕ್ಕೆ ಸಿಗ್ತಾ ಇದೆ. ಇದು ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿ ಮುಂದೆ ಹೋಗುತ್ತೆ. ಎಲ್ಲರಿಗೂ ಒಂದು ಬಾಯಲ್ಲಿ ಎಲ್ಲಾ ಕಡೆಗೂ ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಹ ಒಂದು ಒಳ್ಳೆಯ ಕಥೆ ಇರುತ್ತೆ. ಕಾಮಿಡಿಯಿಂದ ಸೀರಿಯಸ್ಗೆ ತಗೊಂಡು ಹೋಗುವಂತಹದ್ದು, ಆಮೇಲೆ ಇನ್ನು ಹೆಚ್ಚಿನ ಕ್ಲೈಮ್ಯಾಕ್ಸ್ ಗಳನ್ನ ನಿಧಾನಕ್ಕೆ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾರಂಭ ಕಾಮಿಡಿ ರೀತಿನೇ ಇರುತ್ತೆ, ನಂತರದಲ್ಲಿ ಸೀರಿಯಸ್ ಆಗಿ ತಗೊಂಡು ಹೋಗುವಂತಹ ಮೂವಿ ನಾವೆಲ್ಲರೂ ನೋಡ್ತೀವಿ. ಈ ಒಂದು ಮೂವಿಗೆ ಹೆಚ್ಚಿನ ಚಪ್ಪಾಳೆ ಜೊತೆಗೆ ಹೆಚ್ಚಿನ ಜನಗಳಲ್ಲಿ ಮನಸ್ಸಿನಲ್ಲಿ ಉಳ್ಕೊಳ್ಳುವಂತಹ ಒಂದು ದಿನ ಬರುತ್ತೆ. ಮತ್ತೆ ಇಲ್ಲಿರುವಂತಹ ಟೀಮ್ ಅಲ್ಲಿ ಕುಳಿತು ವರ್ಕ್ ಮಾಡ್ತಾ ಇರುವಂತ ಬಹಳಷ್ಟು ಜನರ ಹೆಸರಿದೆ. ಪುಟಾಣಿ ಒಬ್ಳಿದ್ದಾರೆ. ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ 4 ಜನ ಗುರುತಿಸುವಂತದ್ದಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನು 2 ಜಾಸ್ತಿಯೇ ಮಾತಾಡ್ತೀನಿ. ನಾ ಹೇಳಿ ಕೇಳಿ ಮೊದಲೇ ಟೀಚರ್ ಅದ್ರ ಜೊತೆಗೆ ಮಾತೆ ಹೆಣ್ಮಗಳು. ಸೊ ಇದಕ್ಕೆ ತಾವು ತಮ್ಮ ಪೇಷನ್ಸ್ಗೆ ಸಹಕರಿಸಿದ್ದಕ್ಕೆ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತಾ, ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಬಂದಿದ್ದಾರೆ. ಹರಿಪ್ರಾಣ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅವ್ರ ಬ್ರದರ್ ಬಂದಿದ್ದಾರೆ, ಅವ್ರ ತಂಗಿ
ತಂಗಿ ಬಂದಿದ್ದಾರೆ, ಮತ್ತೆ ತಂಗಿ ಮಗು ಬಂದಿದ್ದಾರೆ. ನಮ್ಮ ದೊಡ್ಡಣ್ಣ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಬಹಳಷ್ಟು ಕಲಾವಿದರ ಫ್ಯಾಮಿಲೀಸ್ ಎಲ್ಲ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು ಹಾಗೂ ಈ ದಂಡತೀರ್ಥ ಟೀಮಿಗೆ ಶುಭಾಶಯಗಳನ್ನ ಕೋರ್ತೇನೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುರುವಿನ ಗುಲಾಮನಾಗಬೇಕಂತೆ. ಇವತ್ತು ಗುರುವಿನ ಆಶೀರ್ವಾದ ಇಡೀ ದಂಡತೀರ್ಥ ಹಾಗೆಯೇ ಪ್ರಾಣ ಪ್ರೊಡಕ್ಷನ್ಗೆ ಸಿಕ್ಕಿದೆ. ಮತ್ತಿನ್ನೇನ್ ಬೇಕು ನಮ್ಮ ಹರಿಪ್ರಾಣ ಅವ್ರಿಗೆ ಅಲ್ವಾ? ಎಸ್, ಇದೀಗ ಹರಿಪ್ರಾಣ ಅವರ ತಂದೆಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆಗ್ಲಿಂದ ಅವ್ರು ತುಂಬಾ ಭಾವುಕರಾಗ್ತಾ ಇದ್ದಾರೆ. ನೋಡಿ, ಮಕ್ಕಳೇನಾದ್ರೂ ಸಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ತಂದೆ ತಾಯಿಗಿಂತ ಖುಷಿ ಪಡೋರು ಬೇರೆ ಯಾರು ಇಲ್ಲ. ಬದುಕು ಸಾರ್ಥಕ ಅನ್ಸೋದು ಹೆತ್ತವರಿಗೆ ಮಕ್ಕಳೇನಾದ್ರೂ ಸಾಧನೆ ಮಾಡಿದಾಗ. ಸರ್, ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಖಂಡಿತವಾಗ್ಲೂ ನಿಮ್ಮ ಮಗ ಒಬ್ಬ ಒಳ್ಳೆಯ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನ ಮಾಡ್ತಾರೆ. ಆ ಒಂದು ಉತ್ಸಾಹ ಅವರಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಇದುವರೆಗೂ ಕೂಡ ಸುಮಾರು ಒಂದು 3 ವರ್ಷದಿಂದ ನಾನು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೆ. ಸಪೋರ್ಟು ಎಲ್ಲನೂ ನನಗೆ 3 ತಿಂಗಳಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂತರ ನನಗೆ ಮಂಜು ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮೈಂಡ್ ಪಾಸಿಟಿವ್ ಆಗಿ ಮೈಂಡ್ ತಗೊಂಡು ಹೋಗ್ತಾನೆ ಇರ್ತಾರೆ. ಪಾಸಿಟಿವ್ ಮೈಂಡ್ ಇರಬೇಕು, ನೀನು ಯಾವುದೇ ಕಾರಣಕ್ಕೂ ನೆಗೆಟಿವ್ ಹಾಕೋಬೇಡ, ಗೆಲ್ತೀಯ ಮಾಡು, ಬ್ಯುಸಿಯಾಗಿರು ಯಾವಾಗ್ಲೂ ಅಂತ ಹೇಳ್ತಾನೆ ಇರ್ತಾರೆ. ಅದೇ ತರ ನಾನು ಬ್ಯುಸಿ ಆಗಿದ್ದೀನಿ, ಇನ್ನೂ ಕೂಡ ಬ್ಯುಸಿ ಇರ್ತೀನಿ ಸರ್. ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕು ತುಂಬಾ. ಇನ್ನ ನೆಕ್ಸ್ಟ್ ಶಿವರಾಜ್ ಸರ್, ನನ್ಗೆ ಯಾವುದೇ ಏನೇ ಒಂದು ಡೌಟ್ ಬಂದ್ರೂ ಫಸ್ಟ್ ಶಿವರಾಜ್ ಸರ್ ಒಂದು ಕೇಳ್ತೀನಿ, ಸರ್ ಈ ತರ ಒಂದು ಡೌಟ್ ಇದೆ, ಏನ್ ಮಾಡ್ಲಿ ಅಂತ. ಪ್ರತಿಯೊಂದು ವಿಷಯದಲ್ಲೂ ಅವರು ಜೊತೆ ನಿಂತ್ಕೊಂಡು ತಮ್ಮನಿಗಿಂತ ಹೆಚ್ಚಾಗಿ ಹೇಳ್ಕೊಡ್ತಾ ಇದ್ದಾರೆ. ನನ್ಗೆ ಅವರು ಗುರು ಕಾಣಿಕೆ ಮಾತ್ರ ಕೊಟ್ಟಿಲ್ಲ ಸರ್, ನೆಕ್ಸ್ಟ್ ಮುಂದೊಂದು ದಿನ ನೋಡ್ಕೊಳ್ಳೋಣ. ಗುರುಗಳ ತರ ಎಲ್ಲರೂ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇನ್ನ ಜ್ಯೋತಿ ಅಮ್ಮಂಗೂ ನನಗೂ ಒಂದು 6-7 ವರ್ಷ ಆಯ್ತು, 6-7 ವರ್ಷದ ಒಂದು ಪರಿಚಯ ಇದೆ. ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಿನ್ನ ಒಂದು ಟ್ಯಾಲೆಂಟ್ ಇದೆ, ನೀನ್ ಮುಂದೆ ಬರ್ತೀಯ, ಖಂಡಿತ ಮಾಡು ಸಕ್ಸಸ್ ಆಗತ್ತೆ ಎಲ್ಲಾನು ಕೂಡ ಅಂತ. ಅದೇ ತರ ಅಮ್ಮ ಫೋನ್ ಮಾಡಿ ಒಂದೇ ಒಂದು ಮಾತು ಹೇಳಿದೆ ಅಷ್ಟೇ, ಅಮ್ಮ ನೀವು ಖಂಡಿತ ಬರಬೇಕು, ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಿದ್ದೆ. ಹಾಗಾಗಿ ಅಮ್ಮ ಬಂದು ಆಶೀರ್ವಾದ ಮಾಡಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಭಿಯಾನ ಪಾತ್ರ ಇದರಲ್ಲಿ ದೊಡ್ಡದಾಗೆ ಇದೆ. ಜೂನಿಯರ್ ದರ್ಶನ್ ಅಂದ್ರೆ ನಾವು ಎಲ್ಲ ದರ್ಶನ್ ಸರ್ ನೋಡಿಲ್ಲ, ನಿಮ್ಮ ಮುಖಾಂತರ ಅವ್ರು ನೋಡ್ಕೋತೇವೆ ಬಿಡಿ. ಥ್ಯಾಂಕ್ ಯು. ಅಭಿಯಾನಂದು ಒಂದು ದೊಡ್ಡ ಪಾತ್ರನೇ ಇದೆ ಇದರಲ್ಲಿ ಕೂಡ. ಥ್ಯಾಂಕ್ ಯು ಸೋ ಮಚ್. ಮಾನಸ ಮೇಡಮ್ ನನಗೆ ಒಂದು 2-3 ವರ್ಷದ ಪರಿಚಯ ಇದೆ. ಅವ್ರು ಯಾವಾಗ್ಲೂ ಹೇಳೋರು, ಸಿನಿಮಾ ಮಾಡಿದ್ರೆ ನಮ್ಗೊಂದು ಅವಕಾಶ ಇರಬೇಕು ಅಂತ. ನನಗೆ ಹೊಸಬ್ರನ್ನ ಬೆಳೆಸುವಂತ ಒಂದು ಕಾರ್ಯಕ್ರಮ ಅವ್ರ ಕಡೆಯಿಂದಾನೇ ಬಂದಿದೆ. ಹೊಸಬ್ರಿಗೆ ಅವಕಾಶ ಕೊಡಬೇಕು ನಾನು ಹೊಸಬ್ರನ್ನೆಲ್ಲ, ಯಾಕಂದ್ರೆ ನಾವು ತುಂಬಾ ಕಷ್ಟಪಟ್ಟು ಬಂದಿದ್ದೀವಿ ಈ ಪ್ಲೇಸ್ಗಳಲ್ಲಿ. ಹಾಗಾಗಿ ಎಲ್ಲರೂ ಹೊಸಬ್ರು ನಿಂತು ಏನಾದ್ರು ಒಂದು ಗೆಲ್ಬೇಕು ಅನ್ನೋ ಛಲ ಇತ್ತು. ಅದಕ್ಕೋಸ್ಕರನೇ ಈ ಒಂದು ವೇದಿಕೆ ಮೇಲೆ ಬಂದು ಕೂತಿದ್ದೀವಿ. ಮುಂದೊಂದು ದಿನ ಖಂಡಿತ ಅದನ್ನ ಚಿತ್ರ ರಿಲೀಸ್ ಆಗ್ಬೇಕಾದ್ರೆ ಆ ಸಕ್ಸಸ್ನ ಖಂಡಿತ ತೋರಿಸ್ತೀವಿ ನಮ್ಮ ಇಡೀ ಟೀಮು. ಅದ್ರ ಬಗ್ಗೆ ಇವರು ಯಾವಾಗಲೂ ಇವ್ರ ಕಂಡ್ರೆ ಭಯನೇ ನನಗೆ, ಯಾಕಂದ್ರೆ ಟೀಚರ್ ಅಂದ್ರೆ ಎಲ್ರಿಗೂ ಭಯ ಅಲ್ವಾ. ಅದ್ರಲ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು, ಓದೋದಕ್ಕಿಂತ ಜಾಸ್ತಿ ಹೊರಗಡೆ ಕೂತಿದ್ದೆ ಜಾಸ್ತಿ ಇತ್ತು ನಂದು ಗ್ರೌಂಡ್ ಅಲ್ಲಿ. ಆದ್ರೂ ಟೀಚರ್ ಅಂದ್ರೆ ಭಯ. ಒಂದ್ ಕಡೆ ಫ್ಯಾಮಿಲಿ ಅವರಲ್ಲ, ಒಂಚೂರು ಪರವಾಗಿಲ್ಲ, ಏನು ಮಾತಾಡಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿ 2 ನಿಮಿಷಕ್ಕೆ ಅಲ್ಲಿ ಜೂಟ್ ಮತ್ತೆ ಕರೆದ್ರೆ ಹೋಗ್ತಾ ಇರಲಿಲ್ಲ ಆ ಕಡೆ ಎಲ್ಲ. ಆ ತರ ಒಂದು ಭಯ ಇತ್ತು. ನೆಕ್ಸ್ಟ್ ಹೇಳೋದಾದ್ರೆ ಶಾನ್ವಿನ ನಾನು ಒಂದು ವಿಡಿಯೋದಲ್ಲಿ ಮಾತ್ರ ನೋಡಿದ್ದೆ. ನನ್ಗೆ ಯಾರೋ ಸ್ನೇಹಿತರು ಕಳ್ಸಿಕೊಟ್ಟಿದ್ರು ವಿಡಿಯೋ. ಆ ಮಗು ತುಂಬಾ ಒಂದು ಆಕ್ಟಿಂಗ್ ಮಾಡ್ತಾ ಇದ್ದೆ, ಭಯ ಪಡ್ತಾ ಇದ್ದೆ ಪಾಪ ಸ್ಟೇಜ್ ಮೇಲೆ ಒಂದು ಮಾತಾಡ್ಲಿಕ್ಕೆ. ಹೊರಗಡೆ ಆದ್ರೆ ತುಂಬಾ ಮಾತಾಡ್ತಾರೆ. ಹಾಗಾಗಿ ಶಾನ್ವಿ ಬಂದು ಒಂದು ಚೈಲ್ಡ್ ಆರ್ಟಿಸ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಶಾನ್ವಿ, ಇಷ್ಟು ದೂರ ಬಂದಿದ್ದಕ್ಕೆ. ಅವ್ರ ಮಮ್ಮಿನೂ ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ದಂಡತೀರ್ಥ ಮೂಲಕ ಏನು ಹೇಳಕೊಟ್ಟಿದ್ದಾರೆ ಸರ್? ದಂಡ ಮೀನ್ಸ್ ಶಿಕ್ಷೆ, ತೀರ್ಥ ಮೀನ್ಸ್ ಪ್ರಸಾದ. ದಂಡತೀರ್ಥ ಬಂದು ಸರ್ ರಿವೆಂಜ್ ಒಂದು ಸ್ಟೋರಿ ಆಗುತ್ತೆ. ಆಂಜನೇಯನ ಭಕ್ತನೂ ಕೂಡ ಆಗುತ್ತೆ, ಆಂಜನೇಯನ ಇನ್ನೊಂದು ಹೆಸರು ಕೂಡ ಆಗುತ್ತೆ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಆಗಿರೋ ಇದೆ. ನಾವು ಮೀಡಿಯಾಗಳಲ್ಲಿ ನೋಡಿರ್ತೀವಿ, ಸ್ಟಿಂಗ್ ಆಪರೇಷನ್ ಟೀಮ್ ಎಲ್ಲ ಏನ್ ಮಾಡ್ತೀವೋ, ಸ್ಟಿಂಗ್ ಆಪರೇಷನ್ ಎಲ್ಲ ಏನ್ ಮಾಡ್ತೀವೋ ಅದನ್ನ ಹೋಲಿಕೆ ಆಗುವಂತ ಒಂದು ಕಥೆ ಇದೆ ಸರ್. ಇದರಲ್ಲಿ ಫಸ್ಟ್ ಹಾಫ್ ನಾನು ಫುಲ್ ಕಾಮಿಡಿನಲ್ಲಿ ಬೆಸಿತಾ ಇದ್ದೀನಿ, ಕಾಮಿಡಿನಲ್ಲೇ ಎಂದಿದ್ದೀನಿ ಕಥೆನ ಕೂಡ. ಈ ಕಥೆನಲ್ಲಿ ಅರ್ಧ ಬಂದು ನಿಜವಾಗಿ ನಡೆದಿರೋ ಒಂದು ಘಟನೆ, ಎಕ್ಸ್ಪೀರಿಯನ್ಸ್ ಆಗಿರೋ ಘಟನೆ, ಇನ್ನರ್ಧ ಬಂದು ಎಳೆಯುವಂತ ಒಂದು ಘಟನೆ ಆಗಿದೆ ಅಷ್ಟೇ. ಇದರಲ್ಲಿ 4 ಜನ ಕಮಿಡಿಯನ್ಗಳನ್ನ ಇಟ್ಕೊಂಡು ನಾನು ಸೀರಿಯಸ್ ಆಗಿ ತೋರಿಸ್ಬೇಕು ಅನ್ನೋದನ್ನ ಹೊರಟಿದ್ದೀನಿ ಸರ್. ಇದರಲ್ಲಿ ಕುರಿ ಪ್ರತಾಪ್ ಸರ್ ಕೂಡ ಬರ್ಬೇಕಿತ್ತು, ಅವರು ಕೂಡ ಪಾತ್ರ ಇದೆ. ಅವರು ಮೊನ್ನೆ ಶೂಟ್ ಮುಗಿಸ್ಕೊಂಡು ಹೋಗಿ ಲೇಟ್ ಆಗಿರೋದ್ರಿಂದ ಬಂದಿಲ್ಲ, ಬರ್ತಾರೆ ಮುಂದೊಂದು ದಿನ.
ಮತ್ತೆ ಸರ್ ಮ್ಯೂಸಿಕ್ ಡೈರೆಕ್ಟರ್ ಸಿದ್ಧಾರ್ಥ್ ಏನಿದ್ದಾರೆ ಅವರು ಆಂಧ್ರದವರು. ಕ್ಷಮಿಸಿ, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಕರ್ನಾಟಕನ ಬೆಂಗಳೂರಲ್ಲೇ, ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅಂತ ಆಂಧ್ರಕ್ಕೆ ಹೋಗ್ಬಿಟ್ರು. ನನ್ನ ಹಳೆಯ ದೋಸ್ತು 8 ವರ್ಷದ ದೋಸ್ತು ಅವ್ರನ್ನ ಕರೆದು ಅವಕಾಶ ಕೊಡಬೇಕು ಅಂತ ತುಂಬಾ ಆಸೆ, ಹಾಗಾಗಿ ಕರೆದು ನಾನು ಮತ್ತೆ ಅವಕಾಶ ಕೊಟ್ಟಿದ್ದೀನಿ ಸರ್. ಹೊಸಬ್ರು ಹಸಿವಿರೋ ಮನುಷ್ಯ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ನನ್ನ ಒಂದು ಬರವಣಿಗೆ ಅವರಿಗೆ ಇಷ್ಟ ಆಗಿದ್ದೆ, ಮಾಡ್ತೀನಿ ಅಂತ ಒಂದು ಬಂದಿದ್ದಾರೆ ಮುಂದೆ. ಅವರು ಆಂಧ್ರದಲ್ಲಿ ಇದ್ದಾರೆ ಸರ್. ಮುಂದೆ ನಿಮ್ಗೆ ನಾನು ಮತ್ತೆ ಇನ್ನೊಂದು 2 ತಿಂಗಳಲ್ಲೇ ಇನ್ನೊಂದು ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ತೀನಿ ಖಂಡಿತವಾಗಿಯೂ. ಅದರಲ್ಲಿ ಎಲ್ಲ ನಮ್ಮ ಕಲಾವಿದರು ಕೂಡ ಇರ್ತಾರೆ. ಇಲ್ಲಿ ಫೈಟ್ ಮಾಸ್ಟರ್ ನಾವು ಸಂತೋಷ್ ರಾಥೋಡ್ ಅಂತ ಇದ್ದಾರೆ, ಅವ್ರು ಬರ್ಬೇಕಿತ್ತು. ನಾನು ತುಂಬಾ ಲೇಟ್ ಆಗಿ ಹೇಳಿದ್ರಿಂದ ಅವ್ರು ಮಹಾರಾಷ್ಟ್ರದಲ್ಲಿ ಇದ್ದಾರೆ, ಅವರು ಕೂಡ ಬರ್ತಾರೆ. ಇನ್ನ GP ಆರಾಧ್ಯ ಅಂತ ಹೇಳಿ ನಮ್ಮ ಡ್ಯಾನ್ಸ್ ಮಾಸ್ಟರ್, ಅವರು ಕೂಡ ಮುಂದಿನ ದಿನ ನಿಮಗೆ ಪರಿಚಯ ಆಗ್ತಾರೆ ಸರ್. ಸರ್ ಲೊಕೇಶನ್ಸ್ ಬಂದು ಬ್ಯಾಂಗ್ಳೂರಲ್ಲಿ ನಾನು ಇಂಡೋರ್ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ, ಇನ್ನೆಲ್ಲ ಮೈಸೂರಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ 4, 5, 6 ಏನು ಡೇಟ್ಸ್ ಇದೆ ಆ ಡೇಟ್ಸ್ಗಳಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ ಸರ್. ಎಲ್ಲ ನ್ಯೂ ಇಯರ್ ಮುಗಿದ ಬಂದಮೇಲೆ ಹೊಸ ವರ್ಷನ ಹೊಸದಾಗಿ ತೋರಿಸ್ಬೇಕು ಅನ್ನೋದು ಆಸೆ ಇದೆ. ಹಾಗಾಗಿ ಇದ್ರ ಜೊತೆಗೆ ನನ್ನ ಇನ್ನೊಬ್ರು ಇವರು ಕೂಡ ಒಂದು ಅಂದ್ರೆ ಇಬ್ರು ಆರ್ಟಿಸ್ಟ್ಗಳು, ಇಬ್ರು ಕಲಾವಿದರು ಬಂದು ಹೀರೋಯಿನ್ ಆಗಿದ್ದಾರೆ. ನನಗೆ 4 ಜನ ಹೀರೋಗಳಿಗೆ 2 ಹೀರೋಯಿನ್ಗಳಾಗಿದ್ದಾರೆ. ಅದರಲ್ಲಿ ಪೂಜಾ ರಾಮಚಂದ್ರ ಮೇಡಮ್ ಒಬ್ರು, ನಮ್ಮ ಮಾನಸ ಅವರೊಬ್ರು. ಪೂಜಾ ಮೇಡಮ್ ಬಂದು ನನಗೆ ಜ್ಯೋತಿ ಅಮ್ಮನ ಕಡೆನೆ ಪರಿಚಯ ಆಗಿರೋದು. ಪರಿಚಯ ಆಗಿ ನೋಡಿ ಮಾತಾಡಿ ಆಫೀಸಿಗೆ ಬಂದು ಕತೆ ಕೇಳಿದ್ರು. ಸುಮಾರು ಒಂದು 35-40 ನಿಮಿಷ ಕತೆ ಕೇಳಿದ್ರು. ಕತೆ ಕೇಳಿದ್ಮೇಲೆ ಅವರು ಸರ್ ನಾನು ಖಂಡಿತ ಮಾಡೇ ಮಾಡ್ತೀನಿ ಅಂತ ಅವ್ರ ನಿರ್ಧಾರನ ಅರ್ಧ ಗಂಟೆನಲ್ಲೇ ತಿಳಿಸಿದ್ರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಕ್ಯಾಮ್ರಾಮನ್ DOP ಸರ್ ರಾಮಸ್ವಾಮಿ ಸರ್ ಬಂದಿದ್ದಾರೆ. ಅವ್ರು ಸ್ವಲ್ಪ ನಾಚಿಕೆ ಸ್ವಭಾವದವರು ಬಂದಿದ್ದಾರೆ. ಅವರು ಪೂರ್ತಿ ಜವಾಬ್ದಾರಿನ ನನ್ನ ಬೆಡ್ ಮೇಲೆ ಇದ್ದಂತ ಅರ್ಧ ಜವಾಬ್ದಾರಿ ಪೂರ್ತಿ ಅವರೇ ವಹಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ರಾಮಸ್ವಾಮಿ ಸರ್, ಥ್ಯಾಂಕ್ ಯು. ಇನ್ನ ನನ್ನ ಒಬ್ರು ಸ್ನೇಹಿತರಾದಂತ ಲೋಕಾಯುಕ್ತ ಟೀಮ್ ಅವರು ನಮ್ಮ ಕೃಷ್ಣ ಸರ್ ಒಬ್ರು ಬಂದಿದ್ದಾರೆ. ಥ್ಯಾಂಕ್ ಯು ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸರ್ ಈ ಹಿಂದೆ ಏನ್ ಮಾಡ್ಕೊಂಡಿದ್ರಿ ಸರ್ ನಿಮ್ಮ ಬ್ಯಾಕ್ ಗ್ರೌಂಡ್? ಮೇಡಮ್ ಸುಮಾರು ಒಂದು 78 ಸಿನಿಮಾ ಅಸೋಸಿಯೇಟ್ ಗಳಾಗಿ ವರ್ಕ್ ಮಾಡಿದೆ ಮೇಡಮ್. ನಾನು ಕಲಿಬೇಕು ಅಂತ ಇತ್ತು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಅಂತೆಲ್ಲ ತುಂಬಾ ವರ್ಕ್ ಮಾಡಿದೆ. ಬಟ್ ನನ್ಗೆ ಎಲ್ಲೂ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಸ್ನೇಹಿತರೆ ಉಮೇಶ್ ಅವರು ನಾನು ಮಾಡ್ತೀನಿ ನಿನ್ಗೋಸ್ಕರ, ನಿನ್ನಲ್ಲಿ ಕಲೆ ಇದೆ, ನೀನ್ ಏನೋ ಮಾಡು, ಖಂಡಿತ ನೀನು ಗೆಲ್ತೀಯ ಅಂತ ನನ್ನ ಮುಂದೆ ಬಂದ್ರೆ ಇವತ್ತು ಅವ್ರು ಬಂದಿಲ್ಲ, ಬರ್ತಾರೆ. ಅವರೇ ನನ್ನ ಪ್ರೊಡ್ಯೂಸರ್ ಕೂಡ ಉಮೇಶ್ ಅನ್ನೋರು. ಅವರು ಮುಂದೊಂದು ದಿನ ನಿಮ್ಗೆ ಬಂದು ವಿಷಯಗಳನ್ನ ತಿಳಿಸ್ತಾರೆ. ಅವ್ರು ಮಾಡ್ತಾರೋ ಸಪೋರ್ಟ್ ಇವತ್ತು ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಮೇಡಮ್. ಮತ್ತೆ ಸರ್ ಇದರಲ್ಲಿ ಫಸ್ಟ್ ಮೊದಲನೇವರೆಗೆ ಹೇಳೋದಾದ್ರೆ ನಾನು ಒಂದು ಆಡಿಯೋ ಚಾನಲ್, ನಮ್ಮ ಆನಂದ್ ಆಡಿಯೋ, ಆಡಿಯೋ 8 ಆಡಿಯೋ ಎಲ್ಲ ಏನಿದೆ ಅದೇ ತರ ಆಡಿಯೋ ಚಾನಲ್ ನ ಕೂಡ ಮಾಡ್ತಾ ಇದ್ದೀನಿ. ಅದು ಲೀಗಲ್ ಪ್ರೊಸೀಜರ್ ವರ್ಕ್ ಗಳೆಲ್ಲ ನಡೀತಾ ಇದೆ ಇವಾಗ. ಆ ಚಾನಲ್ ಬಂದು ಇನ್ನು 2 ತಿಂಗಳಲ್ಲಿ ನಾನು ಖಂಡಿತ ಲಾಂಚ್ ಮಾಡ್ತೀನಿ. ಅವಾಗಲೂ ಕೂಡ ನೀವು ಬಂದಿರ್ತೀರಾ ಅಂತ ನಂಬಿಕೆ ಇದೆ ಸರ್ ಖಂಡಿತ. ಅದ್ರ ಜೊತೆಗೆ ಪ್ರಾಣ ಎಂಟರ್ಟೈನ್ಮೆಂಟ್ ಅನ್ನೋದು ಒಂದು ನಮ್ಮ ಚಾನಲ್ ನಲ್ಲಿ ಇಡೀ ಕಲಾವಿದರು ಎಲ್ಲಿ ಹಳ್ಳಿಯಿಂದ ಡಿಲ್ಲಿವರೆಗೂ ಎಲ್ಲರಿದ್ದಾರೆ ನಮ್ಮ ಕನ್ನಡ ಜನತೆ, ಕರ್ನಾಟಕದಲ್ಲಿರೋ ಎಲ್ಲ ಕಲಾವಿದರಿಗೂ ಅಂದ್ರೆ ಡ್ಯಾನ್ಸರ್ಸ್ಗಳು ಮತ್ತೆ ಸಿಂಗರ್ಸ್ ಗಳಿಗೆ ಅವಕಾಶಗಳನ್ನ ಕೊಡಬೇಕು ಅಂತೇಳಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಆಲ್ ಓವರ್ ಕರ್ನಾಟಕ ಆಡಿಷನ್ ಮಾಡ್ತಾ ಇದ್ದೀವಿ. ಆಲ್ ಓವರ್ ಕರ್ನಾಟಕ ಡಿಸ್ಟಿಕ್ ಟು ಡಿಸ್ಟಿಕ್ ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಮೋರ್ ದೆನ್ 10 days ಮೇಲೆ ಒಂದು ಪ್ರಚಾರವನ್ನ ಮಾಡಿ ಅವ್ರಗಳನ್ನ ಒಂದು ಆಯ್ಕೆ ಮಾಡಿ ತಂದು ಸಿನಿಮಾಗಳಲ್ಲಿ ಅವಕಾಶ ಕೊಡಬೇಕು ಅನ್ನೋದು. ಅದ್ರ ಜೊತೆಗೆ ಸರ್ ಅದು 3 ರೌಂಡ್ ಅಲ್ಲಿ ನಡೆಯುತ್ತೆ. ಫಸ್ಟ್ ರೌಂಡ್ ಒಂದು ಆಡಿಷನ್ ಮಾಡಿ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಸೆಕೆಂಡ್ ರೌಂಡ್ ಮತ್ತೆ ಬೆಂಗಳೂರಲ್ಲಿ ಇರುತ್ತೆ. ಅಲ್ಲೂ ಸೆಲೆಕ್ಟ್ ಆದವ್ರಿಗೆ 4th ರೌಂಡ್ ಥರ್ಡ್ ರೌಂಡ್ ಅಂತ ಒಂದು ಮಾಡ್ತಾ ಇದೀನಿ. ಆ 3rd ರೌಂಡ್ ಅಲ್ಲಿ ಬಂದು ಯಾರು ಗೆಲ್ತಾರೆ ಅವ್ರಿಗೆ 1 lakh ಮನಿ ಪ್ರೈಸ್ ಜೊತೆಗೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಇರುತ್ತೆ, ಅದು ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಬಂದು 1 lakh ಮನಿ ಪ್ರೈಸ್ ಇರುತ್ತೆ. ಥರ್ಡ್ ಪ್ರೈಸ್ ಬಂದು 50,000 ಮನಿ ಪ್ರೈಸ್ ಇರುತ್ತೆ. ಅಲ್ಲಿ ಗೆಲ್ಲುವಂತ 6 ಕಲಾವಿದರುಗಳು ಏನ್ ಬರ್ತಾರೋ, ಡ್ಯಾನ್ಸ್ ಅಲ್ಲಿ 3 members, ಸಿಂಗರ್ಸ್ ಅಲ್ಲಿ 3 members ಯಾರು ಇರ್ತಾರೋ ಅಷ್ಟು ಕಲಾವಿದರಿಗೆ ನಮ್ಮ ಪ್ರಾಣ ಪ್ರೊಡಕ್ಷನ್ ಯಾವಾಗ್ಲೂ ಬಾಗಿಲು ಓಪನ್ ಮಾಡ್ಕೊಂಡು ಕಾಯ್ತಾ ಇರುತ್ತೆ. 24/7 ಅವರು ಇಲ್ಲಿ ಅವಕಾಶನ ಗಿಟ್ಟಿಸ್ಕೊತಾರೆ, ಅವಕಾಶನ ಕೊಡ್ತೀನಿ ಸರ್. ಹಾಗೆ ನಮ್ಮ ತಂದೆ ಬಂದಿದ್ದಾರೆ. ನಮ್ಮ ತಂದೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ನಾನು ಏನೋ ಒಂದು ಹೇಳ್ತಾ ಇದ್ದೆ, ನಾವು ಬೆಂಗಳೂರಲ್ಲಿ ಇದ್ದೀವಿ, ಇಲ್ಲಿ ಚಿತ್ರಾನ್ನ ತಿಂದ್ರು, ಅಲ್ಲಿ ಬಿರಿಯಾನಿ ತಿಂದಿವಿ ಅಂತಾನೆ ಹೇಳ್ಬೇಕು, ಖಂಡಿತವಾಗಿ ಇಲ್ಲ ಅಪ್ಪ ನಂಚ್ಕೋತಾರೆ ಅಂತಾನೆ ಇದ್ವಿ. ಅದೇ ತರನೇ ಹೋಗಿ ಹೇಳ್ತಾ ಇದ್ದೆ ನಾನು, ಅಪ್ಪ ಚೆನ್ನಾಗಿದ್ದೀನಿ, ಧೈರ್ಯವಾಗಿ ಇರಿ, ನೀವು ಮುಂದೊಂದು ದಿನ ನಾನು ತುಂಬಾ ಬೆಳಿತೀನಿ, ನಿಮ್ಮ ಆಶೀರ್ವಾದ ಬೇಕು ಅಂತ. ಯಾವಾಗ್ಲೂ ಮನೆಗೆ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಅಪ್ಪ ಅಂದ್ರೆ ಒಂಥರ ಭಯ, ಹಿಟ್ಲರ್ ತರ ಎದುರಿಸೋರು ಯಾವಾಗ್ಲೂ. ಅವ್ರ ಬೈಕ್ ಸೌಂಡ್ ಕೇಳಿದ್ರೆ ಓಡೋ ಮನೆ ಒಳಗಡೆ ಹೋಗ್ಬಿಡ್ತಾ ಇದ್ವಿ. ಆ ತರ ಒಂದು ಭಯ ಇರ್ತಾ ಇತ್ತು.
ಅಪ್ಪ ಬಂದು ಸಪೋರ್ಟ್ ಮಾಡಬೇಕು ಅಂತ ಅವರು ನಿಂತ್ಕೊಂಡಿದ್ದು ನನಗೆ ಬೈದು ಫಸ್ಟ್ ನೀನ್ ಏನ್ ಮಾಡ್ತೀಯ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಯಾವತ್ತೂ ಅಪ್ಪ ಅಮ್ಮ ಪಾಸಿಟಿವ್ ಆಗಿ ಹೇಳಲ್ಲ, ನೀನ್ ಗೆಲ್ತಿ ಹೋಗು ಮಗನೆ ಅಂತ ಕಳ್ಸಲ್ಲ, ನಿನ್ ಕೈಲಿ ಏನಾಗುತ್ತೆ ಅಂತ ಹೇಳಿ ಕಳ್ಸಿದ್ರು. ಅವ್ರು ಏನಾಗುತ್ತೆ ಅಂತ ಕೇಳಿದಾರೆ. ಅಪ್ಪ ಇಷ್ಟೆಲ್ಲ ಸಂಪಾದನೆ ಮಾಡಿದೀನಿ, ಮುಂದೆ ಇನ್ನೊಂಚೂರು ಸಂಪಾದನೆ ಮಾಡೋದಿದೆ ಅಪ್ಪ. ತಿಂಗಳಿಗೆ 1-2 ತಿಂಗಳಿಗೆ 2 ತಿಂಗಳಿಗೆ ಅವನ ಮನೆ ಹತ್ರ ಬರೋನು, ಅಪ್ಪ ನಮ್ಗೆ ಅರ್ಜೆಂಟ್ ಕೆಲಸ ಇದೆ ನೈಟು. ಸರಿ ಸರ್, ಫಸ್ಟು ಮಾಧ್ಯಮದವ್ರಿಗೆ ಮತ್ತು ಪತ್ರಿಕೆಯವ್ರಿಗೆ ಮತ್ತು ನಮ್ಮ ವಿಡಿಯೋ ಕ್ಯಾಮ್ರಾದವ್ರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೀನಿ. ಮತ್ತು ಇಲ್ಲಿರೋರಿಗೆಲ್ಲ ನಮಸ್ಕಾರ ಹೇಳ್ತೀನಿ. ಹಿರಿಯವರು ಕಿರಿಯವರು ಎಲ್ಲ ಇದ್ದೀರಿ. ನಾನು ಮಾತಾಡಬೇಕು ಅನ್ನೋಷ್ಟು ಇಷ್ಟೆಲ್ಲ ಮಾತಾಡಿದ್ರೆ ನನಗೆ ತಿಂಗಳಿಗೆ 15 ದಿನಕ್ಕೆ 20 ದಿನಕ್ಕೆ ಬರೋಂಥ ಓಡ್ಬರೋನು, ಬಂದು ನೈಟ್ ಬಂದರೆ ಬೆಳಗ್ಗೆ ಹೊಟ್ಬಿಡೋನು. ಯಾಕೋ ಇಷ್ಟು ಅರ್ಜೆಂಟು ಅಪ್ಪ ಅಲ್ಲಿ ನನ್ನ ಕಾಯ್ತವ್ರೆ ಅಂಥದ್ದೇನೋ ಕೆಲಸ ಇದೆ. ಯಾಕಂದರೆ ಬೇಜಾರು ಮಾಡ್ಕೊಬಿಡಿ, ನಾನು ತಂದೆಯಾಗಿ ಅವನ್ನ ಸ್ವಲ್ಪ ಜ್ವರ ಮಾತಾಡೋದು. ನನ್ನ ಮಗ ಇನ್ನೊಬ್ಬ ಹಿರಿಯವನು ಬಂದಿದ್ದಾನೆ ಇಲ್ಲಿ, ನನ್ನ ತಮ್ಮ, ನನ್ನ ಮಗಳು, ನಮ್ಮ ಅಳಿದೇವು, ನಮ್ಮ ಬೀಗರೆಲ್ಲ ಬಂದಿದ್ದಾರೆ. ಅವಾಗ ನಾನು ಎದುರಿಸೋದಾಗಿದೆ. ಸರಿ ಕಣಪ್ಪ ಎಲ್ಲೂ ಇದ್ದೀವಿ, ಏನು ಊಟ ಮಾಡೋದು ತಿಂಡಿ ಮಾಡೋದು? ಇಲ್ಲ ಕಣಪ್ಪ ನಾನು ಒಂಚೂರು ಕೆಲಸ ಇದೆ, ನಮ್ಮ ಕಡೆ ಕಾಯ್ತಾವೆ. ಸರಿ ಹೋಗಿದ್ವಪ್ಪ, ಒಳ್ಳೇದು ಮಾಡಿ. ಎಲ್ಲಾದರೂ ಹುಷಾರಾಗಿರಿ, ಒಳ್ಳೆ ಸ್ಥಾನ ಬಯಸಿ, ಒಳ್ಳೇದಾಗಲಿ. ನಮಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು, ಒಳ್ಳೇದಾದ್ರೆ ಮಾಡಬೇಕು, ಇಲ್ಲ ಅಂದ್ರೆ ನಾವು ಸೈಲೆಂಟ್ ಆಗಿರ್ಬೇಕು ಅನ್ನೋ ಮನಸ್ಸು ನಂದು. ಅದೇ ರೀತಿ ನಮ್ಮ ಕುಟುಂಬದಲ್ಲಿ, ನಮ್ಮ ಗುಂಪಲ್ಲಿ ನಡ್ಕೊಂಡು ಬಂದಿರೋದು. ಅವಾಗ ಸುಮಾರು ಜನ ನಮ್ಮ ಇಲ್ಲಿರೋರು, ಯಾಕಂದರೆ ಎಡಗೈ ತೋರಿಸ್ತಾ ಇದ್ದೀನಿ, ಅವರು ಕಿರಿಯವರು ಆಗಿರ್ಬೋದು, ನಮ್ಮ ಮನೆಗೆ ಬಂದಿರೋರು, ಅವರು ಸುಮಾರು ಜನ ನಮ್ಮ ಮನೆಗೆ ಬಂದಿರೋ ನಮ್ಮ ಜೊತೆಲಿ. ಅಬ್ಬಾ ಹುಷಾರ್ ಕಂಡ್ರು, ಎಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ, ಉದ್ದೇಶ ಏನಿದೆಯೋ ಗೊತ್ತಿಲ್ಲ, ಅದು ಒಳ್ಳೇದಾಗಲಿ, ಚೆನ್ನಾಗಿದೆ ಅದು. ಅಂದರೆ ನಿನ್ಗೆ ಒಂದಿನ ಅಲ್ಲ ಒಂದಿನ ಗೊತ್ತಾಗತ್ತೆ ಕಣಪ್ಪ, ಆ ಟೇಜ್ನಲ್ಲಿ ಯಾವತ್ತಾರು ಒಂದಿನ ಕರಿತೀನಿ ಅಂದಿಲ್ಲ ನನ್ನ ಮಗ, ಇವತ್ತು ಕರೆದಿದ್ದಾನೆ. ಅಂದರೆ ಇದೇ ರೀತಿ ಆ ಗುಂಪೆಲ್ಲ ಸೇರಿ ಅದೇ ರೀತಿ ನನ್ನ ಮಗನೂ ಒಂದು ನಂಬಿಕೆ ಮೇಲಿದೆ. ಅದೇ ರೀತಿ ನಂಬಿಕೆ ಉಳಿಸ್ಕೊಂಡು, ಅವರು ಉಳಿಸ್ಕೊಂಡು, ಇವರೇ ಉಳಿಸ್ಕೊಂಡು, ಕೈ ಜೋಡಿಸ್ಕೊಂಡು ಮುಂದೆ ಯಾವುದೇ ಪ್ರಾಜೆಕ್ಟ್ ಆಗ್ಬೋದು, ಯಾವುದೇ ಫಿಲಮ್ ಆಗ್ಬೋದು, ಒಂದು ಕಂಪ್ನಿ ಆಗ್ಬೋದು, ಇನ್ನೊಂದು ಆಗ್ಬೋದು. ಬರೀ ಜೀವನನೇ ಅಲ್ಲ, ಒಂದು ಒಳ್ಳೆ ರೀತಿ ಒಳ್ಳೆ ಜೀವನ ನಡೀಬೇಕು, ಒಳ್ಳೆ ರೀತಿ ನಡ್ಕೋಬೇಕು. ನಮ್ಮ ಮಗ ಆಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ಹಿರಿಯವರು ಆಗ್ಬೋದು. ನಮ್ಮ ಮೇಡಮ್ನವ್ರಿಗೆ ಸುಮಾರು ಫಿಲಮ್ನಲ್ಲಿ ನೋಡಿದ್ದೀನಿ. ನಮಗೆ ತುಂಬ ಖುಷಿ ಆಯಿತು, ಅಲ್ಲಿಂದ ಎದ್ದು ಬರುವಾಗಲೇ ನಮ್ಮ ಮೇಡಮ್ ಬರ್ತಾ ಇದ್ದಾರೆ ಅಂತ. ಅದಕ್ಕೆ ತುಂಬ ಖುಷಿ ಆಯಿತು. ಈ ವಿಷಯದಲ್ಲಿ ನಮ್ಗೆ ತುಂಬ ಸಂತೋಷ ಆಗಿದೆ. ನಾವು ಇಷ್ಟಕ್ಕೆ ಸಂತೋಷ ಪಡೋದಲ್ಲ, ಇನ್ನು ಮುಂದೆ ನಮ್ಗೆ ಸಂತೋಷ ಬರಬೇಕು. ಬರೀ ಹಣ ಆಸ್ತಿ ಅಲ್ಲ, ಮನಸ್ಸನ್ಗೆ ಗುಣ. ಇವತ್ತು ಶಿವರಾಜ್ ಕುಮಾರ್ ಅವರು ಗುಂಪಿದ್ರು, ರಾಜ್ಕುಮಾರ್ ಗುಂಪಿದ್ರು. ನಮ್ಮ ರಾಜ್ಕುಮಾರ್ ಫಿಲಮ್ ಅಂದರೆ ಎಷ್ಟೋ ದಿನ ನಾನು ಊಟ ಮಾಡಿದೆ, ತಿಂಡಿ ಮಾಡಿದೆ, ರಾತ್ರಿ ಹೊತ್ತು ಬಂದು ನೋಡೋನು 12 ಕಿಲೋಮೀಟ್ರು